ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ನಿಮಗೆ ಬೇಕಾಗಿರೋದು ಮದುವೆ ಹೆಣ್ಣಲ್ವಾ? ನಮ್ಮ ಕೈ ಮೀರಿ ಎಷ್ಟು ಚೆನ್ನಾಗಿ ಸಾಧ್ಯನೋ ಅಷ್ಟು ಚೆನ್ನಾಗಿ ಮದುವೆ ಮಾಡಿ ಕಳಿಸ್ಕೊಡ್ತೀವಿ. ಆದರೆ ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಒಂದು ನಯ ಪೈಸೆ ಕೊಡೋದಕ್ಕೂ ಸಾಧ್ಯ ಇಲ್ಲ. ಇನ್ನು ಯಾವ ಕಾಲದಲ್ಲಿ ಇದೆಯಮ್ಮ ನೀನು? ವರದಕ್ಷಿಣೆ ಇಲ್ಲದೆ ಯಾವ ಮದುವೆ ನಡೆಯೋದಿಲ್ಲ ಗೊತ್ತಾ? ಹೌದು ಪಾರು, ಇದೆಲ್ಲ ಎಲ್ಲ ಮನೆಯಲ್ಲೂ ನಡೆಯೋದೇ ತಾನೆ. ಪಾರು, ನಮ್ಮ ಯಾಕೆ ಗಲಾಟೆ ಮಾಡ್ಬೇಡ. ಈಗ ಕೈಯೋ ಕಾಲಿಡ್ದು ಮದುವೆ ಮಾಡಿಸ್ಬಿಡ್ಬ ಪಾರು. ಸಾಕು. ಸೋಮ, ನಾವು ಅನ್ಕೊಂಡಿದ್ದ ಕೆಲಸ ಆಗಕ್ಕಿಲ್ಲ ಕಲ. ಅಂದರೆ ಆ ಹೆಂಗಸು ಜ್ಞಾನ ತಪ್ಪಿ ಅಡುಗೆ ಮನೇಲಿ ಬಿದ್ದವಳೆ. ಯಾವಳೋ ಬಂದು ಸೀರೆ ಹಾಕೊಂಡು ಈ ನನ್ನ ಮಗ ಶಿವನ ಕಾಪಾಡ್ಬಿಟ್ಟವಳೆ. ನೀವು ಹೇಳ್ದೆ ಕಡ್ಲ, ಆ ಶಿವನ ಪಾರ್ವತಿನ ಮುಟ್ಟಕ್ಕೆ ಹಾಕಿಲ್ಲ ಅಂತ. ನಮ್ಮ ಮಾತಲ್ಲಿ ಕೇಳ್ತೀಯ? ಯೋಗ್ಯತೆಗೆ ಎಷ್ಟು? ಪಾರು, ಮಾತಾಡ್ಬೇಡ ಮಾವ ನೀನು. ಏನ್ರಿ, ನಮ್ಮ ಮನೆಗೆ ಬಂದಾಗ ನಾವು ತುಂಬಾ ಸಂಸ್ಕಾರವಂಚನ, ವಿದ್ಯಾವಂತರು, ಹಾಗೆ ಹೀಗೆ ಅಂತ ಕೊಚ್ಕೊಂಡ್ರಲ್ಲ. ಅಂತ ಸಂಸ್ಕಾರ ಇರೋರು ಇವತ್ತು ವರದಕ್ಷಿಣೆ ಇಸ್ಕೊಂಡು ಮದ್ವೆ ಮಾಡಿಸ್ತಿದ್ದೀರಾ ಅಂದ್ರೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ರಿ. ಏನಮ್ಮ ನಿಂದು? ಇಷ್ಟು ಜನ ನಿಂತಿದ್ದಾರೆ, ಅವ್ರ ಎದುರುಗಡೆ ನೀನು ಇಷ್ಟು ಜೋರಾಗಿ ಮಾತಾಡ್ತಾ ಇದೆಯಲ್ಲ. ವರದಕ್ಷಿಣೆ ಕೇಳೋದು ಗಂಡು ಹೆತ್ತವ್ರ ಹಕ್ಕು. ನಿನ್ ಗಂಡನೇ ಕೊಡಕ್ ಒಪ್ಕೊಂಡಿರ್ಬೇಕಾರೆ ನಿಂದೇನಮ್ಮ ಇಲ್ಲಿ ಹಕ್ಕು? ವರದಕ್ಷಿಣೆ ಅನ್ನೋದು ಹಕ್ಕಾಗೋಯ್ತಲ್ವಾ ನಿಮ್ಗೆಲ್ಲ? ನಿಮಗೆ ಗೊತ್ತಿಲ್ಲ ಅಂತ ಒಂದು ಮಾತು ಹೇಳ್ತೀನಿ ಕೇಳಿ. ದಕ್ಷಿಣೆ ಅನ್ನೋ ಹೆಸರಿಗೆ ಅದರದೇ ಆದ ಗೌರವ ಇದೆ. ಗುರುಗಳು ವಿದ್ಯೆ ಹೇಳ್ಕೊಡ್ತಾರೆ ಅಂತ ಅವರಿಗೆ ದಕ್ಷಿಣೆ ಕೊಡ್ತೀವಿ. ಇಂಥ ಮದುವೆ ಶುಭ ಸಮಾರಂಭದಲ್ಲಿ ಪ್ರೀತಿಯಿಂದ ದಕ್ಷಿಣೆ ಕೊಡ್ತೀವಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಡ್ತಾರಲ್ಲ ಅಂತ ಅರ್ಚಕರಿಗೆ ಗೌರವದಿಂದ ದಕ್ಷಿಣೆ ಕೊಡ್ತೀವಿ. ಆದರೆ ಪ್ರೀತಿಯಿಂದ ಸಾಕಿರೋ ಮನೆ ಮಗಳನ್ನ ಇಷ್ಟೆಲ್ಲ ಖರ್ಚು ಮಾಡಿ ಸಾಲನ ಮೈ ಮೇಲೆ ಹಾಕ್ಕೊಂಡು ಹುಟ್ಟಿರೋ ಮನೆಯಿಂದ ಗಂಡಿನ ಮನೆ ಕಳಿಸ್ಕೊಡೋ ಹೆಣ್ಣೆತ್ತವರು ಗಂಡಿನ ಕಡೆಯವ್ರಿಗೆ ಯಾವ ಪ್ರಯೋಜನಕ್ಕೆ ಅಂತ ದಕ್ಷಿಣೆ ಕೊಡಬೇಕು? ಕಾಲ ಬದಲಾಗಿದೆ, ಜನ ತಿಳ್ಕೊತಿದ್ದಾರೆ ಅಂತ ಅನ್ಕೊಂಡಿದ್ನಲ್ಲ, ನನ್ನ ತಪ್ಪು. ಕಾಲ ಬದಲಾಗಿದೆ, ಆದರೆ ಇವತ್ತಿಗೂ ವರದಕ್ಷಿಣೆ ಅನ್ನೋ ಹೆಸರಲ್ಲಿ ಹೆಣ್ಣಿನ ರಕ್ತನ ಹೀರ್ತಿರೋ ನಿಮ್ಮಂಥವ್ರು ಇನ್ನೂ ಬದಲಾಗಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.